ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಟ್ರಾಕ್ಟಿಗೆ ಬೇಕಾಗಿರುವಂತ ಎಸೆನ್ಷಿಯಲ್ಸ್ ಕಂಡೀಷನ್ಸ್ ಗಳಲ್ಲಿ ಆಫರ್ ಮತ್ತೆ ಅಕ್ಸೆಪ್ಟೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಆ ಎರಡನ್ನು ಕೂಡ ನೀನ್ ಆಫರ್ ಮಾಡಿದ್ಯಾ ಅನ್ನೋದನ್ನ ಮತ್ತೆ ನೀನ್ ಅಕ್ಸೆಪ್ಟ್ ಮಾಡಿದ್ಯಾ ಅನ್ನೋದನ್ನ ಎರಡನ್ನು ಕಮ್ಯುನಿಕೇಟ್ ಮಾಡ್ಬೇಕು. ಕಮ್ಯುನಿಕೇಟ್ ಆದ್ರೆ ಮಾತ್ರನೇ ನಾವ್ ಅದು ವ್ಯಾಲಿಡ್ ಆಫರ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳಿ ಕರೆಯೋದಂತ ಹೇಳಿ ಮುಂಚಿನ ವಿಡಿಯೋಸ್ ಗಳಲ್ಲಿ ನೋಡಿದೀವಿ. ಸೊ ಹಾಗಾದ್ರೆ ಇವತ್ತಿನ ನಾವು ವ್ಯಾಲಿಡ್ ಆಗಿ ನಾನು ಕಮ್ಯುನಿಕೇಟ್ ಮಾಡ್ಲಿಲ್ಲ ನಾನು ಅಕ್ಸೆಪ್ಟೆನ್ನ ಅಂತ ಅಂದ್ರೆ ಅದನ್ನ ಕಾಂಟ್ರಾಕ್ಟ್ ಅಂತ ಕರೆಯಕ್ ಆಗಲ್ಲ ಅನ್ನೋದಕ್ಕೆ ಕೋರ್ಟ್ ಕೊಟ್ಟಿರುವಂತ ಡಿಸಿಷನ್ ಅನ್ನ ನೋಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಪ್ರೆಸೆಂಟ್ ಅಲ್ಲಿ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಏನು ಅನ್ನೋದನ್ನ ಪಾರ್ಟ್ 3 ಅಲ್ಲಿ ನಾವೇನ್ ಮಾಡಿದೀವಿ, ಕಾಂಟ್ರಾಕ್ಟ್ ಪ್ಲೇ ಲಿಸ್ಟ್ ಅಲ್ಲಿರೋ ಪಾರ್ಟ್ 3 ಅಲ್ಲಿ ಅದನ್ನ ಹೋಗಿ ನೋಡಿದ್ರೆ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಸಿಗುತ್ತೆ. ಸೊ ಇದು ಅದಕ್ಕೆ ಕೇಸ್ ಲಾ ಆಗಿ ನೀವು ಮೆನ್ಷನ್ ಮಾಡಬಹುದು. ಓಕೆ, ಇಲ್ಲಿ ಏನಾಗತ್ತೆ ಅಂದ್ರೆ ಹಾಫ್ಮನ್ ಮತ್ತೆ ಟಿನ್ ಇರ್ತಾರಲ್ವಾ, ಇವ್ರಿಬ್ರು ಮಧ್ಯ ಒಂದ್ ಐರನ್ ಅನ್ನ ಕೊಡೋದಕ್ಕೆ ತಗೊಳೋದಕ್ಕೆ ಆಫರ್ ಮಾಡ್ತಾರೆ. ಈ ಹಾಫ್ಮನ್ ಇದ್ದವನು ಟಿನ್ ಅನ್ನೋನಿಗೆ ಒಂದು ಲೆಟರ್ ಮೂಲಕ 69 ರೂಪಾಯಿಗೆ 1 ಟನ್ ಐರನ್ ಅನ್ನೋ ರೀತಿಯಲ್ಲಿ ನಾನ್ ನಿನಗೆ 800 ಟನ್ ಐರನ್ ಅನ್ನ ಮಾರ್ತೀನಿ, ಇದಕ್ ನಿನಗೆ ಒಪ್ಪಿಗೆ ಇದ್ರೆ ಪೋಸ್ಟ್ ಮೂಲಕ ನನಗೆ ನಿನ್ನ ಒಪ್ಪಿಗೆ ಪತ್ರನ ಕಳಿಸ್ಕೊಡು ಅಂತ ಹೇಳ್ಬಿಟ್ಟು ಟಿನ್ನಿಗೆ ಹಾಫ್ಮನ್ ಲೆಟರ್ ಬರೀತಾನೆ. ಈಗೇನಾಗತ್ತೆ, ಟಿನ್ ಇದ್ದವನು ಅದೇ ಟೈಮ್ ಅಲ್ಲಿ ಈ ತರ ಹಾಫ್ಮನ್ ನನಗೆ ಲೆಟರ್ ಬರಿತಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇಲ್ದೆ ಅವನೆಲ್ಲೋ ಒಂದ್ ಕಡೆ ಕುತ್ಕೊಂಡು ಇದೇ ತರ ಸೇಮ್ ಆಫರ್ ಅನ್ನ ಟಿನ್ ಇದ್ದವನು ಹಾಫ್ಮನ್ನಿಗೆ ಲೆಟರ್ ಬರೀತಾನೆ. ನೋಡು, ನಾನ್ ನಿನಗೆ ಈ ತರ ನಿನ್ನ ಹತ್ರ 69 ರೂಪಾಯಿಗೆ 1 ಟನ್ ಅನ್ನೋ ರೀತಿಯಲ್ಲಿ 800 ಟನ್ ಐರನ್ ನ ಕೊಂಡ್ಕೋಬೇಕಂತ ಇದ್ದೀನಿ, ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ನೀ ನನಗೆ ರಿಟರ್ನ್ ಲೆಟರ್ ಬರಿ ಅಂತ ಹೇಳ್ಬಿಟ್ಟು ಟಿನ್ನು ಕೂಡ ಹಾಫ್ಮನ್ನಿಗೆ ಒಂದ್ ಲೆಟರ್ ಬರೀತಾನೆ. ಈ ಎರಡು ಲೆಟರ್ಗಳು ಇವರಿಬ್ರು ಕೈಯಲ್ಲಿ ಸಿಗೋದಕ್ಕಿಂತ ಮುಂಚೆನೆ ಏನಾಗ್ಬಿಡತ್ತೆ, ಇವ್ರಿಬ್ರು ಅವ್ರವರಿಗೆ ಆಪೋಸಿಟ್ ಅಲ್ಲಿ ಲೆಟರ್ ಗಳನ್ನ ಪೋಸ್ಟ್ ಮಾಡ್ಬಿಟ್ಟಿರ್ತಾರೆ. ಹಾಫ್ಮನ್ ಪಾಡಿಗೆ ಹಾಫ್ಮನ್, ಟಿನ್ ಪಾಡಿಗೆ ಟಿನ್, ಇವ್ರಿಬ್ರು ಲೆಟರ್ ಪೋಸ್ಟ್ ಮಾಡ್ತಾರೆ. ಇವ್ರಿಬ್ರಿಗೂ ಇವ್ರ ಆಪೋನೆಂಟ್ ಅಲ್ಲಿ ಏನಿರ್ತಾರಲ್ವಾ, ಇವ್ರು ಕೊಟ್ಟಿರುವಂತ ಆಫರ್ ಬಗ್ಗೆ ಅರಿವಿರೋದಿಲ್ಲ. ಅವ್ರ ಪಾಡಿಗೆ ಅವ್ರ ಇಷ್ಟಕ್ಕೆ ಅವರೇ ಒಂದು ಆಫರ್ ಕೊಡ್ತಾ ಇರ್ತಾರೆ. ಇದನ್ನೇ ನಾವೇನಂತ ಕರೆಯೋದಂತ ಅಂದ್ರೆ ಕ್ರಾಸ್ ಆಫರ್ ಅಂತ ಹೇಳ್ಬಿಟ್ಟು ಕರೆಯೋದು. ಈಗ ಇವ್ರಿಬ್ರು ಮಧ್ಯ ಬರೀ ಕ್ರಾಸ್ ಆಫರ್ ಆಗಿದೆ, ಆದ್ರೆ ಇಬ್ರು ಕೂಡ ಪೋಸ್ಟ್ ಅಲ್ಲಿ ಉತ್ತರನ ಕಳ್ಸ್ಕೊಟ್ಟಿಲ್ಲ. ಹಂಗಾಗಿ ಇವ್ರಿಬ್ರು ಮಧ್ಯ ಅಕ್ಸೆಪ್ಟೆನ್ಸ್ ಕಮ್ಯುನಿಕೇಟೇ ಆಗಿಲ್ಲ. ಸೊ ಅಕ್ಸೆಪ್ಟೆನ್ಸ್ ಕಮ್ಯುನಿಕೇಟ್ ಆಗದೆ ಇದ್ರೆ ನಾವ್ ಅದನ್ನ ಕಾಂಟ್ರಾಕ್ಟ್ ಅಂತ ಕರೆಯಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಎಸೆನ್ಷಿಯಲ್ಸ್ ಅಲ್ಲಿ ನಿಮ್ಗೆ ಗೊತ್ತು, ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಇರ್ಬೇಕು. ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಇಲ್ಲ ಅಂತ ಅಂದ್ರೆ ನಾವ್ ಅದನ್ನ ಕರೆಯೋದೇ ಇಲ್ಲ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು. ಅಕ್ಸೆಪ್ಟೆನ್ಸ್ ವ್ಯಾಲಿಡ್ ಆಗ್ಬೇಕಂದ್ರೆ ಅದಕ್ಕೆ ಕಮ್ಯುನಿಕೇಟ್ ಆಗಿರ್ಬೇಕು. ಇಲ್ಲಿ ಕಮ್ಯುನಿಕೇಟೇ ಆಗಿಲ್ಲ, ನಾನು ಅಕ್ಸೆಪ್ಟ್ ಮಾಡಿದೀನಿ ಅನ್ನೋದು. ಹಂಗಾಗಿ ಅವರಿಬ್ರು ಮಧ್ಯ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಡಿಸಿಷನ್ ಅನ್ನ ಕೊಡುತ್ತೆ. ಇಷ್ಟೇ. ಥ್ಯಾಂಕ್ ಯು.